ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರ್ ಇದೆ. ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ. ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೇ ಗೊತ್ತಾಗೋದು, ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ. ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು. ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡಿದ್ದೀವಿ. ಅವನು ಅದಕ್ಕೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದ. ಹೀಗಾಗಿ ಇವನೊಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ. ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್. ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ. ಈ ಸಿನಿಮಾನ ಈ ಕರೋನಾ ಥರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲೇ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಆಲ್ ದ ವೆರಿ ಬೆಸ್ಟ್. ಹಾಡುಗಳು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ. 1ನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ, ಲವ್ ಸಿನಿಮಾ ಮಾಡಿದ್ದೀನಿ, ನಾನೇ ಲವ್ ಮಾಡಿದ್ದೀನಿ ಅನ್ನೋಂಥರ ಅವನೇ ಬ್ಲಶ್ ಆಗ್ತಾನೆ. ಮಾಡಿದ್ದೀನಿ ಸುಮಾರು ಸಿನಿಮಾದಲ್ಲ, ಐ ಲವ್ ಯು ಅಂತೆಲ್ಲ ಹೇಳಿದ್ದೀನಿ, ನೀನು ನೋಡಿಲ್ಲ ಅಂತ ಕಾಣುತ್ತೆ. ಸಿನಿಮಾ ಶುರು ಮಾಡಿದ ಸ್ವಲ್ಪ ಹಿಂದೆ, ಅದೇ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ವಿ, ಇವಾಗ ಮುಗಿಸಿ ಮುಂದೆ ಬರ್ತಿದೆ, ಮುಗಿಸ್ತಾ ಇದ್ದೀವಿ. ನನ್ನ ಕ್ಯಾರೆಕ್ಟರ್ ಅಂದರೆ ಇದು 2 ಟೀಮ್ ಇದೆ ಅಂದರೆ ಆಕ್ಟರ್ಸ್ ಅಲ್ಲಿ. ಅಂದ್ರೆ ನಾನು, ಸುಮಂತ್ ಮ್ಯಾಮ್ ಮತ್ತೆ ಅಚ್ಯುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ, ಇವ್ರು 3 ಜನರದು ಇನ್ನೊಂದರಲ್ಲಿ ನಡೆಯುತ್ತೆ. ಸೊ ನಮ್ಮದಲ್ಲಿ ಯಾರನ್ನ ಲವ್ ಮಾಡ್ತಾರೆ, ಯಾಕೆ ಲವ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ತೋರಿಸಿದ್ದಾರೆ. ನನ್ಗೇನು ಹೇಳಂಗಿಲ್ಲ, ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು, ಎಷ್ಟು ಹೇಳ್ಬೋದು ಅಂತ. ಇಲ್ಲ, ಇಷ್ಟೇ ಮಾತಾಡಬೇಕು ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದ್ರೆ, ಒಂದು ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ. ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ತರ ಬದುಕಬೇಕು, ಈ ತರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ. ನನ್ಗೆ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ. ಸೊ ನಂಗೊಂದು ಪೇಂಟಿಂಗ್ ಕೂಡ ಬರುತ್ತೆ, ರಾಣಿ ತರ ನೋಡ್ಕೊ ಅಂತಂದ್ರೆ ರಾಣಿ ತರ ಪೇಂಟ್ ಮಾಡಿದ್ದಾರೆ ಇವರು. ಸೊ ಅಚ್ಯುತ್ ಸರ್ ಅದನ್ನ ನಿಜವಾಗ್ಲೂ ರಾಣಿ ತರ ನೋಡ್ಕೋತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕಾಗತ್ತೆ. ಸೊ ಇದು ನಾನು ಮಾಡಿರೋ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು. ನಾನು ಆಲ್ವೇಸ್ ನಾನು ಯಾವಾಗ್ಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ, ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ, ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸಿದೀರಾ ಬಿಡಿ ಸರ್ ನೀವು ಅಂತ. ಐ ಆಮ್ ಹ್ಯಾಪಿ ಫಾರ್ ದಟ್. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ, ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತೆ ವಿರಾಟ್ಗೆನೆ ಕೊಡ್ತೀನಿ. ನಾನು ತುಂಬಾ ಮೊದ್ಲಿಂದ ನೋಡ್ಕೊಂಡು ಬಂದಿದ್ದೀನಿ, ಪಿಲ್ಲರ್ ತರ ಅವರಿಬ್ರು ನಿಂತಿದ್ದಾರೆ. ವಂದನಾ ಅಂತೂ ನೋಡಿದೀನಿ ನಾನು, ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದು. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ಈ ತರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ, ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಐ ಎಕ್ಸ್ಪೀರಿಯನ್ಸ್ ಇಟ್. ಸೊ ನಮ್ಮೆಲ್ಲರ ಸಪೋರ್ಟನ್ನು ವಂದನಾ ಮತ್ತೆ ವಿರಾಟ್ ಅವ್ರಿಗೆ ನಾವು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇನೆ ನಾನು ಇಲ್ಲಿಗೆ ಬಂದಿರೋದು. ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ. Thank you.